ಇವ್ರು ದೇವಸ್ಥಾನ ಕಟ್ಟುವವರಲ್ಲ. ದೇವಸ್ಥಾನ ಕಟ್ಟುವವರಿಗೆ ಇವರು ಉಪದ್ರ ಮಾಡ್ಲಿಕ್ಕೆ ಇವ್ರು ಮಾಡ್ತಾ ಇರೋದು. ಇವ್ರು ನಿಜವಾಗೂ ಇದಿದ್ರೆ ಪಕ್ಷಾತೀತವಾಗಿ ಮಾಡ್ಬೇಕು. ದೇವಸ್ಥಾನ, ಮಠ, ಶಾಲೆ ಪಕ್ಷಾತೀತವಾಗಿ ಮಾಡ್ಬೇಕು. ಇಂಥ ಸಂದರ್ಭ ಪಕ್ಷಾತೀತವಾಗಿ ಮಾಡ್ಬೇಕು. ಪಕ್ಷ ಯಾಕೆ ಬರ್ತದೆ? ಇವರು ನಾನ್ ಮಾಡ್ತೀನಿ ಅಂತ ಹೇಳಿದ್ರೆ ಇವರು ಗೊಬ್ಬೆ ಹೊಡಿರು, ಬೈದ್ರು. ಏನ್ ಬೈದುಗಳಿಗೆ ನಾನು ಸಣ್ಣವಾಗುದಿಲ್ಲ. ನಾನು ಎಲ್ಲರ ಹತ್ರ ಬೈಸ್ಕೊಂಡು ಅದಕ್ಕಿಂತ ಹೆಚ್ಚು ಸಾಮಾನ್ಯ ಜನರು, ಬಡವರು, ಇಂಥವ್ರದ್ದು ಈ ಕ್ಷೇತ್ರದ ಜನರ ಆಶೀರ್ವಾದ ಅದೇ. ಅವ್ರ ಆಶೀರ್ವಾದದಲ್ಲಿ ಇದ್ದವ ನಾನು. ಹಾಗಾಗಿ ದಯವಿಟ್ಟು ವಿಜೇಂದ್ರ ಅವ್ರ ಹತ್ರ ವಿನಂತಿ ಮಾಡ್ಕೊಳ್ತೇನೆ, ನಮ್ಮ ಅಶೋಕರ ಹತ್ರ ವಿನಂತಿ ಮಾಡ್ಕೊಳ್ತೇನೆ. ಇದು ದೈವ ಭೂಮಿ. ಇಲ್ಲ ಅನ್ಯಾಯ ಮಾಡಿದವ್ರು ಸಕ್ಸಸ್ ಆಗುದಿಲ್ಲ. ಯಾರು ಸಕ್ಸಸ್ ಆದದ್ದು ದಾಖಲೆ ಇಲ್ಲ. ಇದು ಪರಶುರಾಮ ಸೃಷ್ಟಿ ಮಾಡಿದ ನಾಡು ಇದು ನಮ್ದು. ಇಲ್ಲಿ ಏನಾದ್ರು ದೇವಸ್ಥಾನದಲ್ಲಿ ರಾಜಕಾರಣ ಮಾಡಿದ್ರೆ ಸರ್ವನಾಶ ಆಗ್ತಾರೆ. ಯಾರು ಇರೋದಿಲ್ಲ. ನಾನ್ ಮಾಡಿದ್ರೆ ನಾನು ಹಾಳಾಗ್ತೇನೆ. ನಾನು ಏನ್ ಮಾಡ್ಬೇಕು ಅದು ಕರೆಕ್ಟ್ ಆಗಿ ಮಾಡ್ತೀನಿ. ನಾನು ಆ ದಿನ ಹೇಳಿದೆ, ದೇವಸ್ಥಾನ ಕಟ್ಟುವವ ನಾನು, ಒಡೆಯುವವನಲ್ಲ. ಇವ್ರು 5 ವರ್ಷ ಏನು ಮಾಡ್ಲಿಲ್ಲ, ಈಗ ಮಾಡುವವರಿಗೂ ಬಿಡೋದಿಲ್ಲ. ಅದೇನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಅದು ಕರೆಕ್ಟ್ ಆಗಿ ಎಲ್ಲಿ ಮಾಡಿದ್ರೆ ಸರಿ, ಅದ್ರ ಮೂಲ ಎಲ್ಲಿದೆ ಅಥವಾ ಏನು ಅಂದೇಳಿ ನೋಡ್ಕೊಂಡು ಯಾರಿಗೂ ತೊಂದರೆ ಆಗದಿದ್ದಂಗೆ ಮಾಡುವಂತ ಕೆಲಸವನ್ನು ಮಾಡ್ತೀನಿ ನಾನು.